ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಫೈರಿಂಗ್ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಾಂಬ್ ನಿಷ್ಕ್ರಿಯ ದಳದವರು ತನಿಖೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಒಂದು ಬುಲೆಟ್ ಪತ್ತೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಸರ್, ಈಗ ಮತ್ತೆ ಒಂದು ಬುಲೆಟ್ ಸಿಕ್ಕಿದೆ. ನೀವು ಕೂಡ 2 ಬುಲೆಟ್ ತೋರಿಸಿದ್ರಿ, ಪೊಲೀಸರು ಕೂಡ ಹಲವಾರು ಬುಲೆಟ್ಗಳನ್ನ ಹೊರಿಸ್ಕೊಂಡು ನೀವು 3 ತೋರಿಸಿದ್ರಿ. ಈಗ ಮತ್ತೆ ಒಂದು ಪತ್ತೆ ಆಗಿದೆ, ಏನು ಹೇಳ್ತೀರಿ ಸರ್? ನೋಡಿ, ಇನ್ನೂ ಅವರು ಬಾಂಬ್ ನಿಷ್ಕ್ರಿಯ ದಳ ಇವತ್ತು ನಾಳೆ ಅವರು ಹೀಗೆ ಮುಂದೆ ವರ್ತಿದ್ರೆ ನನಗೆ ತಿಳಿದಷ್ಟು ಮಟ್ಟಿಗೆ ಒಂದು 30-40 ಬುಲೆಟ್ಗಳು ಸಿಗಬೇಕು. ಸೊ ಹಾಗಾಗಿ ನೋಡಿ, ಫೈರಿಂಗ್ ಆಗಿದ್ದು 1ನೇ ತಾರೀಕು, ಇವತ್ತು 5ನೇ ತಾರೀಕು. ಇವತ್ತು ಬಾಂಬ್ ನಿಷ್ಕ್ರಿಯ ದಳ ಬರ್ತಾರೆ ಅಂತಂದರೆ ಎಷ್ಟು ನಿಧಾನಗತಿಯಲ್ಲಿ ಇವತ್ತು ತನಿಖೆ ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಣು ಮುಂದೆನೇ ಇದೆ. ಸೊ ಇದು ಸಂಪೂರ್ಣವಾಗಿ ಪೊಲೀಸರ ಒಂದು ವೈಫಲ್ಯ. ಆ ವೈಫಲ್ಯ ಆಗಲಿಕ್ಕೆ ಕಾರಣ DK ಶಿವಕುಮಾರ್ ಅವರು. ಕಾರಣ ಏನಂದರೆ, ಒಬ್ಬ ಕ್ರಿಮಿನಲ್ ಶಾಸಕನಿಗೆ ನಾವು ಬೆನ್ನಿಗೆ ನಿಂತ್ಕೊಳ್ತೀವಿ ಅಂತೇಳಿ ಅವ್ರು ಮಾತಾಡಿದ ಮೇಲೆ ಪೊಲೀಸರಿನ ಇನ್ವೆಸ್ಟಿಗೇಷನ್ನ ಯಾವ ಮಟ್ಟಕ್ಕೆ ಮಾಡ್ತಾರೆ ಹೇಳಿ. ಸೊ ಹಾಗಾಗಿ ನಾವು CBI ತನಿಖೆನ ಕೇಳಿರೋಂಥದ್ದು. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಇಮಿಡಿಯೇಟಾಗಿ ತನಿಖೆ ಆಗಬೇಕು ಅಂತೇಳಿ. ಬಟ್ ಇವಾಗ ಇವರು ಪೊಲೀಸರ ಮೂಲಕ ಈ ತನಿಖೆಯನ್ನು ದಿಗ್ತಪ್ಪಿಸೋಂಥ ಕೆಲಸ ಮಾಡಲಿಕ್ಕೆ ಇವತ್ತು DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಹೊರಟಿದ್ದಾರೆ ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಬುಲೆಟ್ ಹಾರಿಸ್ತಕ್ಕಂಥ ಗುರುಚರಣ್ ಸಿಂಗ್ ಅವ್ರನ್ನ ಬಂಧನ ಮಾಡಿದ್ದಾರೆ. ಇದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಒಬ್ಬರ ಬಂಧನ ಆಗಿದೆ ಮರ್ಡರ್ ಪ್ರಕರಣ. ನಾನು ಅದನ್ನೇ, ಈ ಗುರುಚರಣ್ ಸಿಂಗ್ನ ಯಾರು ಎಂಗೇಜ್ ಮಾಡಿಕೊಂಡ್ರು? ಸತೀಶ್ ರೆಡ್ಡಿನ, ಭರತ್ ರೆಡ್ಡಿನ. ಇವಾಗ ನೋಡಿ, ಭರತ್ ರೆಡ್ಡಿ ಮತ್ತು ಅವರ ಶ್ರೀಮತಿ ಇಬ್ಬರು ಓಡಾಡೋಂಥ ವಿಡಿಯೋಗಳಲ್ಲಿ ಈ ಗುಂಡು ಹಾರಿಸಿರುವಂಥ ಗುರುಚರಣ್ ಸಿಂಗು ಅವನು ಆ ಎಲ್ಲ ವಿಡಿಯೋಗಳಲ್ಲಿ ಇದ್ದಾನೆ. ಅವ್ರ ಕುಟುಂಬದ ಜೊತೆ ಭರತ್ ರೆಡ್ಡಿ ಮತ್ತು ಅವ್ರ ಶ್ರೀಮತಿ ಜೊತೆ ಓಡಾಡೋ ವಿಡಿಯೋಗಳಲ್ಲಿ ಇದ್ದಾನೆ. ಸತೀಶ್ ರೆಡ್ಡಿ ಜೊತೆಯೂ ಬಂದಿದ್ದಾರೆ. ಅವರು ಗುಂಡಾರಿಸಿ ಒಬ್ಬ ಮನುಷ್ಯ ಪ್ರಾಣ ಕಳ್ಕೊಂಡಿದ್ದಾನೆ. ಇವಾಗ ಆ ವಿಷಯದಲ್ಲಿ ಸತೀಶ್ ರೆಡ್ಡಿ, ಭರತ್ ರೆಡ್ಡಿನ ಇಮಿಡಿಯೇಟ್ ಬಂಧನ ಮಾಡಬೇಕು. ಅದೇನೂ ಇಲ್ದಂಗೆ ಬರೀ ಗನ್ಮ್ಯಾನ್ನ ಬಂಧನ ಮಾಡಿಬಿಟ್ಟು ಕೈ ತೊಳ್ಕೊಬೇಕನ್ನೋದಕ್ಕೆ ಇವರು ತಯಾರಾಗಿದ್ದಾರೆ. ಯಾಕೆಂದರೆ ಇದು ಕ್ಲಿಯರಾಗಿ DK ಶಿವಕುಮಾರ್ ಅವರು ಯಾವಾಗ ನಾನು ನಮ್ಮ ಶಾಸಕನ ಬೆನ್ನಿಗೆ ನಿಂತ್ಕೊಳ್ತೀನಿ ಅಂತೇಳಿ ಮಾಧ್ಯಮಗಳ ಮೂಲಕನೇ ಅವ್ರು ಹೇಳಿಕೆ ಕೊಟ್ಟಿದ್ದಾರೋ, ಇನ್ನು ಪೊಲೀಸರು ಈ ಸಂಪೂರ್ಣವಾಗಿ ಅವ್ರ ಧೈರ್ಯನೇ ಕಳ್ಕೊಂಡಿರ್ತಾರೆ. ಸರ್, ಈಗ ಕೇಂದ್ರಕ್ಕೆ ಒಂದು ಪತ್ರ ಬರೆದಿದ್ರಿ, ಕೇಂದ್ರೀಯ ಭದ್ರತಾ ಪಡೆಗೆ ನನಗೆ ಸೆಕ್ಯೂರಿಟಿ ಕೊಡಿ ಅಂತ. ಅದಕ್ಕೆ ರಿಪ್ಲೈ ಬಂತ? ಏನಾಯ್ತು ಸರ್ ಮುಂದೆ? ನೋಡಿ, ರಾಜ್ಯ ಮತ್ತು ಕೇಂದ್ರ ಇಬ್ಬರಿಗೂ ಕೂಡ ಭದ್ರತಾ ವಿಷಯದಲ್ಲಿ ನಾನು ಕೊಟ್ಟಿದ್ದೇನೆ. ರಾಜ್ಯ ಸರ್ಕಾರ ಭದ್ರತೆ ಕೊಡೋದ್ರಲ್ಲಿ ವೈಫಲ್ಯ ಆದರೆ ಮುಂದೆ ಕೇಂದ್ರದವರು ಏನು ನಿರ್ಧಾರ ತಗೊಳ್ತಾರೆ ಅನ್ನೋದು ಕಾನೂನು ಪ್ರಕಾರ ಆ ಕೆಲಸ ಅದಾಗಬೇಕಾಗುತ್ತೆ. ಸೊ ಹಾಗಾಗಿ ಈ ವಿಷಯದಲ್ಲಿ ಕೂಡ DK ಶಿವಕುಮಾರ್ ಅವರು ದುರಹಂಕಾರದ ಮಾತುಗಳು, ವ್ಯಂಗ್ಯದ ಮಾತುಗಳನ್ನು ಕೂಡ ಮಾತಾಡಿ ಬೇಕಾದರೆ 100 ಮಂದಿ ಅವರು BJP ಕಾರ್ಯಕರ್ತನ ಭದ್ರತೆಗೆ ನಿಯೋಜಿಸ್ಕೊಳ್ಳಿ ಅಂತ ಹೇಳಿದರು. ಅಂದರೆ 100 ಮಂದಿನೂ ಕೂಡ ನಾವು ಸಾಯಿಸ್ತೀವಿ ಅಂತೇಳಿ DK ಶಿವಕುಮಾರ್ ಅವರು ನೇರವಾಗಿ ಹೇಳಿರೋಂಥದ್ದು. ಇದು ಇಂಡೈರೆಕ್ಟಾಗಿ ಕೂಡ ಅಲ್ಲ, ನೇರವಾಗಿ ಹೇಳಿರೋಂಥದ್ದು. ಇವತ್ತು ಅವ್ರು ಮಾಡಿರೋ ಗಲಾಟೆಯಲ್ಲಿ ಅವ್ರ ಕಾರ್ಯಕರ್ತನೇ ಸತ್ತಿದ್ದಾನೆ ಅಂದರೆ ನಾಳೆ ಇನ್ನೊಮ್ಮೆ ನಮ್ಮ ಮೇಲೆ ದಾಳಿ ಮಾಡಿದರೆ ನಮ್ಮ ಕಾರ್ಯಕರ್ತರು ಸಾಯಿಲ್ಲ ಅಂತೇಳಿ DK ಶಿವಕುಮಾರ್ ಅವರ ಒಂದು ಒಳ್ಳೆಯ ಯೋಚನೆ ಅವ್ರದ್ದು. ಸರ್, ಈಗ ಕೊನೆಯದಾಗಿ ನಿಮ್ಮ ಡಿಮ್ಯಾಂಡ್ ಏನು ಸರ್? ಡಿಮ್ಯಾಂಡು ಪೊಲೀಸರ ಒಂದು ತನಿಖೆ ಸಂಪೂರ್ಣ ನಿಧಾನಗತಿಯಲ್ಲಿ ವೈಫಲ್ಯದ ಹಾದಿ ಇಟ್ಕೊಂಡು ಹೋಗ್ತಾ ಇದ್ದೆ. ಇದಕ್ಕೆ ಪ್ರಮುಖ ಕಾರಣ DK ಶಿವಕುಮಾರ್ ಅವರೇ, ಎರಡನೇ ಮಾತೇ ಇಲ್ಲ. ಯಾಕೆಂದರೆ ಅವರು ಮಾತಾಡಿರೋ ಮಾತುಗಳು. ಹಾಗಾಗಿ ನಾವು 100ಕ್ಕೆ 100 CBI ಎಂಕ್ವೈರಿ ಬೇಕೇ ಬೇಕು ಮತ್ತು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಆದರೂ ಕೂಡ ಅವರು ತನಿಖೆಯನ್ನು ತಕ್ಷಣ ಹ್ಯಾಂಡ್ ಓವರ್ ಮಾಡಬೇಕು. ಒಂದು ಕ್ಷಣ ಕೂಡ ಆಲಸ್ಯ ಮಾಡಬಾರ್ದು. ಆಲಸ್ಯ ಮಾಡಿದರೆ DK ಶಿವಕುಮಾರ್ ಅವರು ಪೊಲೀಸರನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಏನು ಬೇಕಾದರೂ ಕೂಡ ಅವ್ರು ಮಾಡಿಬಿಡ್ತಾರೆ. ಸರ್, ಈಗ ಕಾಂಗ್ರೆಸ್ನವರು ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಮನೆ ಮುಂದೆ ಸಾಕಷ್ಟು ಧ್ವನಿಗಳಿದ್ವು ಅಂತ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ನೋಡಿ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಜನಾರ್ದನ್ ರೆಡ್ಡಿ ಮೇಲೆ ದಾಳಿ ಆಗಿ ಫೈರಿಂಗ್ ಆದಮೇಲೆ ಕೆಲವೊಂದು ಕಾರ್ಯಕರ್ತರೆಲ್ಲರೂ ಕೂಡ ಓಡೋಡಿ ಮನೆ ಹತ್ರ ಬಂದಿದ್ದು. ಅಲ್ಲಿ ಬಾಟಲ್ ಎಸಿತಾ ಇದ್ದಾರೆ, ಫೈರಿಂಗ್ ಮಾಡಿದ್ದಾರೆ, ಪೆಟ್ರೋಲ್ ಬಾಂಬ್ಸ್ ಆಗ್ತಾ ಇದ್ದಾರೆ ಅಂದಮೇಲೆ ಬಂದಿರೋಂಥದ್ದು. ಅದು ಏನೇ ಇದ್ದರೂ ಕೂಡ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅವರು. ಇದಿಷ್ಟು ಮಾಜಿ ಸಚಿವರು ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂದೆ ಫೈರಿಂಗ್ ಆಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಾಂಬ್ ನಿಷ್ಕ್ರಿಯ ದಳದವರು ತನಿಖೆ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಒಂದು ಬುಲೆಟ್ ಪತ್ತೆ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ನನ್ನ ಜೊತೆ ಈಗ ಶಾಸಕರಾದ ಜನಾರ್ದನ್ ರೆಡ್ಡಿ ಅವರಿದ್ದಾರೆ. ಸರ್, ಈಗ ಮತ್ತೆ ಒಂದು ಬುಲೆಟ್ ಸಿಕ್ಕಿದೆ. ನೀವು ಕೂಡ 2 ಬುಲೆಟ್ ತೋರಿಸಿದ್ರಿ, ಪೊಲೀಸರು ಕೂಡ ಹಲವಾರು ಬುಲೆಟ್ಗಳನ್ನ ಹೊರಿಸ್ಕೊಂಡು ನೀವು 3 ತೋರಿಸಿದ್ರಿ. ಈಗ ಮತ್ತೆ ಒಂದು ಪತ್ತೆ ಆಗಿದೆ, ಏನು ಹೇಳ್ತೀರಿ ಸರ್? ನೋಡಿ, ಇನ್ನೂ ಅವರು ಬಾಂಬ್ ನಿಷ್ಕ್ರಿಯ ದಳ ಇವತ್ತು ನಾಳೆ ಅವರು ಹೀಗೆ ಮುಂದೆ ವರ್ತಿದ್ರೆ ನನಗೆ ತಿಳಿದಷ್ಟು ಮಟ್ಟಿಗೆ
ಒಂದು 30-40 ಬುಲೆಟ್ಗಳು ಸಿಗಬೇಕು. ಸೊ ಹಾಗಾಗಿ ಬಟ್ ನೋಡಿ, ಫೈರಿಂಗ್ ಆಗಿದ್ದು 1ನೇ ತಾರೀಕು, ಇವತ್ತು 5ನೇ ತಾರೀಕು. ಇವತ್ತು ಬಾಂಬ್ ನಿಷ್ಕ್ರಿಯ ದಳ ಬರ್ತಾರೆ ಅಂತಂದರೆ ಎಷ್ಟು ನಿಧಾನಗತಿಯಲ್ಲಿ ಇವತ್ತು ತನಿಖೆ ಆಗ್ತಾ ಇದೆ ಅನ್ನೋದು ನಿಮ್ಮ ಕಣ್ಣು ಮುಂದೆನೇ ಇದೆ. ಸೊ ಇದು ಸಂಪೂರ್ಣವಾಗಿ ಪೊಲೀಸರ ಒಂದು ವೈಫಲ್ಯ. ಆ ವೈಫಲ್ಯ ಆಗಲಿಕ್ಕೆ ಕಾರಣ DK ಶಿವಕುಮಾರ್ ಅವರು. ಕಾರಣ ಏನಂದರೆ, ಒಬ್ಬ ಕ್ರಿಮಿನಲ್ ಶಾಸಕನಿಗೆ ನಾವು ಬೆನ್ನಿಗೆ ನಿಂತ್ಕೊಳ್ತೀವಿ ಅಂತೇಳಿ ಅವ್ರು ಮಾತಾಡಿದ ಮೇಲೆ ಪೊಲೀಸರಿನ ಇನ್ವೆಸ್ಟಿಗೇಷನ್ ಯಾವ ಮಟ್ಟಕ್ಕೆ ಮಾಡ್ತಾರೆ ಹೇಳಿ. ಸೊ ಹಾಗಾಗಿ ನಾವು CBI ತನಿಖೆನ ಕೇಳಿರೋಂಥದ್ದು. ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಇಮಿಡಿಯೇಟಾಗಿ ತನಿಖೆ ಆಗಬೇಕು ಅಂತೇಳಿ. ಬಟ್ ಇವಾಗ ಇವರು ಪೊಲೀಸರ ಮೂಲಕ ಈ ತನಿಖೆಯನ್ನು ದಿಗ್ತಪ್ಪಿಸೋಂಥ ಕೆಲಸ ಮಾಡಲಿಕ್ಕೆ ಇವತ್ತು DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಹೊರಟಿದ್ದಾರೆ ಅನ್ನೋದು ತುಂಬ ಸ್ಪಷ್ಟವಾಗಿ ಕಾಣಿಸ್ತಾ ಇರುವಂಥದ್ದು. ಈ ಪ್ರಕರಣದಲ್ಲಿ ಬುಲೆಟ್ ಹಾರಿಸ್ತಕ್ಕಂಥ ಗುರುಚರಣ್ ಸಿಂಗ್ ಅವ್ರನ್ನ ಬಂಧನ ಮಾಡಿದ್ದಾರೆ. ಇದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಒಬ್ಬರ ಬಂಧನ ಆಗಿದೆ ಮರ್ಡರ್ ಪ್ರಕರಣ. ನಾನು ಅದನ್ನೇ, ಈ ಗುರುಚರಣ್ ಸಿಂಗ್ನ ಯಾರು ಎಂಗೇಜ್ ಮಾಡಿಕೊಂಡ್ರು? ಸತೀಶ್ ರೆಡ್ಡಿನ, ಭರತ್ ರೆಡ್ಡಿನ. ಇವಾಗ ನೋಡಿ, ಭರತ್ ರೆಡ್ಡಿ ಮತ್ತು ಅವರ ಶ್ರೀಮತಿ ಇಬ್ಬರು ಓಡಾಡೋಂಥ ವಿಡಿಯೋಗಳಲ್ಲಿ ಈ ಗುಂಡು ಹಾರಿಸಿರುವಂಥ ಗುರುಚರಣ್ ಸಿಂಗು ಅವನು ಆ ಎಲ್ಲ ವಿಡಿಯೋಗಳಲ್ಲಿ ಇದ್ದಾನೆ. ಅವ್ರ ಕುಟುಂಬದ ಜೊತೆ ಭರತ್ ರೆಡ್ಡಿ ಮತ್ತು ಅವ್ರ ಶ್ರೀಮತಿ ಜೊತೆ ಓಡಾಡೋ ವಿಡಿಯೋಗಳಲ್ಲಿ ಇದ್ದಾನೆ. ಸತೀಶ್ ರೆಡ್ಡಿ ಜೊತೆಯೂ ಬಂದಿದ್ದಾರೆ. ಅವರು ಗುಂಡಾರಿಸಿ ಒಬ್ಬ ಮನುಷ್ಯ ಪ್ರಾಣ ಕಳ್ಕೊಂಡಿದ್ದಾನೆ. ಇವಾಗ ಆ ವಿಷಯದಲ್ಲಿ ಸತೀಶ್ ರೆಡ್ಡಿ, ಭರತ್ ರೆಡ್ಡಿನ ಇಮಿಡಿಯೇಟ್ ಬಂಧನ ಮಾಡಬೇಕು. ಅದೇನೂ ಇಲ್ದಂಗೆ ಬರೀ ಗನ್ಮ್ಯಾನ್ನ ಬಂಧನ ಮಾಡಿಬಿಟ್ಟು ಕೈ ತೊಳ್ಕೊಬೇಕನ್ನೋದಕ್ಕೆ ಇವರು ತಯಾರಾಗಿದ್ದಾರೆ. ಯಾಕೆಂದರೆ ಇದು ಕ್ಲಿಯರಾಗಿ DK ಶಿವಕುಮಾರ್ ಅವರು ಯಾವಾಗ ನಾನು ನಮ್ಮ ಶಾಸಕನ ಬೆನ್ನಿಗೆ ನಿಂತ್ಕೊಳ್ತೀನಿ ಅಂತೇಳಿ ಮಾಧ್ಯಮಗಳ ಮೂಲಕನೇ ಅವ್ರು ಹೇಳಿಕೆ ಕೊಟ್ಟಿದ್ದಾರೋ, ಇನ್ನು ಪೊಲೀಸರು ಈ ಸಂಪೂರ್ಣವಾಗಿ ಅವ್ರ ಧೈರ್ಯನೇ ಕಳ್ಕೊಂಡಿರ್ತಾರೆ. ಸರ್, ಈಗ ಕೇಂದ್ರಕ್ಕೆ ಒಂದು ಪತ್ರ ಬರೆದಿದ್ರಿ, ಕೇಂದ್ರೀಯ ಭದ್ರತಾ ಪಡೆಗೆ ನನಗೆ ಸೆಕ್ಯೂರಿಟಿ ಕೊಡಿ ಅಂತ. ಅದಕ್ಕೆ ರಿಪ್ಲೈ ಬಂತ? ಏನಾಯ್ತು ಸರ್ ಮುಂದೆ? ನೋಡಿ, ರಾಜ್ಯ ಮತ್ತು ಕೇಂದ್ರ ಇಬ್ಬರಿಗೂ ಕೂಡ ಭದ್ರತಾ ವಿಷಯದಲ್ಲಿ ನಾನು ಕೊಟ್ಟಿದ್ದೇನೆ. ರಾಜ್ಯ ಸರ್ಕಾರ ಭದ್ರತೆ ಕೊಡೋದ್ರಲ್ಲಿ ವೈಫಲ್ಯ ಆದರೆ ಮುಂದೆ ಕೇಂದ್ರದವ್ರು ಏನು ನಿರ್ಧಾರ ತಗೊಳ್ತಾರೆ ಅನ್ನೋದು ಕಾನೂನು ಪ್ರಕಾರ ಆ ಕೆಲಸ ಅದಾಗಬೇಕಾಗುತ್ತೆ. ಸೊ ಹಾಗಾಗಿ ಈ ವಿಷಯದಲ್ಲಿ ಕೂಡ DK ಶಿವಕುಮಾರ್ ಅವರು ದುರಹಂಕಾರದ ಮಾತುಗಳು, ವ್ಯಂಗ್ಯದ ಮಾತುಗಳನ್ನು ಕೂಡ ಮಾತಾಡಿ ಬೇಕಾದರೆ 100 ಮಂದಿ ಅವರು BJP ಕಾರ್ಯಕರ್ತನ ಭದ್ರತೆಗೆ ನಿಯೋಜಿಸ್ಕೊಳ್ಳಿ ಅಂತ ಹೇಳಿದರು. ಅಂದರೆ 100 ಮಂದಿನೂ ಕೂಡ ನಾವು ಸಾಯಿಸ್ತೀವಿ ಅಂತೇಳಿ DK ಶಿವಕುಮಾರ್ ಅವರು ನೇರವಾಗಿ ಹೇಳಿರುವಂಥದ್ದು. ಇದು ಇಂಡೈರೆಕ್ಟಾಗಿ ಕೂಡ ಅಲ್ಲ, ನೇರವಾಗಿ ಹೇಳಿರುವಂಥದ್ದು. ಇವತ್ತು ಅವ್ರು ಮಾಡಿರೋ ಗಲಾಟೆಯಲ್ಲಿ ಅವ್ರ ಕಾರ್ಯಕರ್ತನೇ ಸತ್ತಿದ್ದಾನೆ ಅಂದರೆ ನಾಳೆ ಇನ್ನೊಮ್ಮೆ ನಮ್ಮ ಮೇಲೆ ದಾಳಿ ಮಾಡಿದರೆ ನಮ್ಮ ಕಾರ್ಯಕರ್ತರು ಸಾಯಿಲ್ಲ ಅಂತೇಳಿ DK ಶಿವಕುಮಾರ್ ಅವರ ಒಂದು ಒಳ್ಳೆಯ ಯೋಚನೆ ಅವ್ರದ್ದು. ಸರ್, ಈಗ ಕೊನೆಯದಾಗಿ ನಿಮ್ಮ ಡಿಮ್ಯಾಂಡ್ ಏನು ಸರ್? ಡಿಮ್ಯಾಂಡು ಪೊಲೀಸರ ಒಂದು ತನಿಖೆ ಸಂಪೂರ್ಣ ನಿಧಾನಗತಿಯಲ್ಲಿ ವೈಫಲ್ಯದ ಹಾದಿ ಇಟ್ಕೊಂಡು ಹೋಗ್ತಾ ಇದ್ದೆ. ಇದಕ್ಕೆ ಪ್ರಮುಖ ಕಾರಣ DK ಶಿವಕುಮಾರ್ ಅವರೇ, ಎರಡನೇ ಮಾತೇ ಇಲ್ಲ. ಯಾಕೆಂದರೆ ಅವರು ಮಾತಾಡಿರೋ ಮಾತುಗಳು. ಹಾಗಾಗಿ ನಾವು 100ಕ್ಕೆ 100 CBI ಎಂಕ್ವೈರಿ ಬೇಕೇ ಬೇಕು ಮತ್ತು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಆದರೂ ಕೂಡ ಅವರು ತನಿಖೆಯನ್ನು ತಕ್ಷಣ ಹ್ಯಾಂಡ್ ಓವರ್ ಮಾಡಬೇಕು. ಒಂದು ಕ್ಷಣ ಕೂಡ ಆಲಸ್ಯ ಮಾಡಬಾರ್ದು. ಆಲಸ್ಯ ಮಾಡಿದರೆ DK ಶಿವಕುಮಾರ್ ಅವರು ಪೊಲೀಸರನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಏನು ಬೇಕಾದರೂ ಕೂಡ ಅವ್ರು ಮಾಡಿಬಿಡ್ತಾರೆ. ಸರ್, ಈಗ ಕಾಂಗ್ರೆಸ್ನವರು ಇವತ್ತು ಬಿಡುಗಡೆ ಮಾಡಿರ್ತಕ್ಕಂಥ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಮನೆ ಮುಂದೆ ಸಾಕಷ್ಟು ಧ್ವನಿಗಳಿದ್ವು ಅಂತ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ನೋಡಿ, ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಜನಾರ್ದನ್ ರೆಡ್ಡಿ ಮೇಲೆ ದಾಳಿ ಆಗಿ ಫೈರಿಂಗ್ ಆದಮೇಲೆ ಕೆಲವೊಂದು ಕಾರ್ಯಕರ್ತರೆಲ್ಲರೂ ಕೂಡ ಓಡೋಡಿ ಮನೆ ಹತ್ರ ಬಂದಿದ್ದು. ಅಲ್ಲಿ ಬಾಟಲ್ ಎಸಿತಾ ಇದ್ದಾರೆ, ಫೈರಿಂಗ್ ಮಾಡಿದ್ದಾರೆ, ಪೆಟ್ರೋಲ್ ಬಾಂಬ್ಸ್ ಆಗ್ತಾ ಇದ್ದಾರೆ ಅಂದಮೇಲೆ ಬಂದಿರೋಂಥದ್ದು. ಅದು ಏನೇ ಇದ್ದರೂ ಕೂಡ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅವರು. ಇದಿಷ್ಟು ಮಾಜಿ ಸಚಿವರು ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾ ರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.